ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ವ್ಲಾಗ್ ಏನಂದರೆ, ಇವತ್ತು ಸ್ಯಾಮ್ಸಂಗ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದೇ ಲೊಕೇಶನ್ಗೆ ಹೋಗ್ತಿಲ್ಲ, ಬೇರೆ ಬೇರೆ ಲೊಕೇಶನ್ಗೆ ಬೇರೆ ಬೇರೆ ಔಟ್ಫಿಟ್ಟಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಸೊ ಐ ಥಾಟ್ ನಿಮಗೆ ಈ ಒಂದು ಶೂಟ್ ಹೇಗೆ ನಡೆಯುತ್ತೆ ಅಂತ ತೋರಿಸೋಣ ಅಂತ, ಯಾವ್ಯಾವ ಲೊಕೇಶನ್ ಹೋಗ್ತೀವಿ ಅಂತ. ಸೊ ಹಾಗೆ ಒಂದು ಮಿನಿ ಕೂರ್ಗ್ ಟೂರ್ ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಆ್ಯಂಡ್ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೋಡಿ, ನಮ್ಮಲ್ಲಿ ಈ ಸ್ಟ್ಯಾಚು ತುಂಬಾ ಫೇಮಸ್. ಯಾರ್ಯಾರು ಗೊತ್ತಾ ಕಮೆಂಟ್ ಮಾಡಿ. ಸೊ ನಾನು ಅಂದ್ಕೊಂಡೆ ಮಡಿಕೇರಿ ಸ್ವಲ್ಪ ಚಿಲ್ಲಾಗಿರುತ್ತೆ ಅಂತ. ನಿನ್ನೆ ಎಲ್ಲ ಫುಲ್ ಚಿಲ್ಲಾಗಿತ್ತು, ಬಟ್ ಇವತ್ತು ಅಷ್ಟು ಕೋಲ್ಡ್ ಇಲ್ಲ, ಶೆಕೆ ಆಗ್ತಾ ಇದೆ. ಈಗ ಆ್ಯಕ್ಚುಲಿ ಇವತ್ತು 4 ಲೊಕೇಶನ್ನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಈಗ ನಾವು ಹೋಗ್ತಿರೋದು ಮುಕ್ಕೋಡ್ಲು ಫಾಲ್ಸ್. ಸೊ ಅಲ್ಲಿ ನೀರಿದೆಯಾ ಇಲ್ಲ ಅಂತಲೂ ಗೊತ್ತಿಲ್ಲ, ಹೋಗಿ ಚೆಕ್ ಮಾಡಬೇಕು. ಬಟ್ ಸ್ಯಾಮ್ಸಂಗ್ ಅವ್ರಿಗೆ ಅಲ್ಲಿ ನೀರು ಬರ್ತಾ ಇರ್ಬೇಕಂತ ನಾನು ಎಲ್ಲಿಂದ ತರಿಸ್ಲಿ ಅಲ್ಲಿ ನೀರನ್ನ. ಆ್ಯಕ್ಚುಲಿ ಇವತ್ತು ಮಡಿಕೇರಿ ಸ್ವಲ್ಪ ಪೀಸ್ಫುಲ್ ಆಗಿದೆ, ಟೂರಿಸ್ಟ್ಗಳು ಕಾಣಿಸ್ತಲ್ಲ. ಯಾಕಂದರೆ ಇವತ್ತು ವೆನ್ಸ್ಡೇ ಆಗಿರೋದ್ರಿಂದ ಟೂರಿಸ್ಟ್ ಅಷ್ಟು ಜನ ಇಲ್ಲ. ಇನ್ನು ಫ್ರೈಡೇಗೆಲ್ಲ ಸ್ಟಾರ್ಟ್ ಆಗ್ತಾರೆ. ಆದರೂ ಸ್ವಲ್ಪ ಇದ್ದಾರೆ. ಎಲ್ಲಿ ಈಗ ಈ ಆಫೀಸ್ ವರ್ಕರ್ಸ್ ಅವರ ಲಾಂಗ್ ಲೀವ್ ಏನಾದ್ರು ತೊಗೊಂಡಿದ್ರೆ ಅವ್ರುಗಳು ಮಾತ್ರ ಕಾಣಿಸ್ತಿರ್ತಾರೆ ಅಷ್ಟೇ. ಬಟ್ ಬೆಟರ್ ಇದೆ. ಮೊನ್ನೆ ಒಂದು ಸ್ಯಾಟರ್ಡೇ ಏನೋ ಬಂದಿದ್ದು ನಾನು, ಎಷ್ಟು ಟ್ರಾಫಿಕ್, ಓ ಮೈ ಗಾಡ್ ಅನ್ನಷ್ಟು ಟ್ರಾಫಿಕ್, ಫುಲ್ ಜಾಮ್. ಎಲ್ಲ ಸ್ಕೂಲ್ ಹಾಲಿಡೇಸ್ ಎಲ್ಲ ಬಂದುಬಿಡ್ತಾರೆ, ಎಲ್ಲ ಮಕ್ಕಳನ್ನ ಕಟ್ಕೊಂಡು. ಈಗ ನಾವು ರೀಚ್ ಆಗಿದ್ದೀವಿ. ಇಟ್ ಈಸ್ ಕೋಟೆ ಅಬ್ಬಿ ಫಾಲ್ಸ್. ಓಕೆ, ಕ್ಯಾಮ್ರಾ ತೆಗಿಯೋಣ. ಆ್ಯಕ್ಚುಲಿ ಈಗ ನಾವು ಸೀಕ್ವೆನ್ಸಲ್ಲಿ ಮಾಡ್ತಾ ಇಲ್ಲ. ಐ ಥಿಂಕ್ ನೀವು ಆ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಆ ಸೀಕ್ವೆನ್ಸ್ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ಸ್ಯಾಮ್ಸಂಗ್ ಫೋನ್. ಓಕೆ, ಬನ್ನಿ ಹೋಗಿ ಶೂಟ್ ಮಾಡೋಣ. ಓಕೆ ಗಾಯ್ಸ್, ಈಗ ನಾವು ಫಾಲ್ಸ್ ಹತ್ರ ಇದ್ದೀವಿ ನೋಡಿ. ಬಟ್ ಅಷ್ಟೇ, ಇಲ್ಲಿಗೆ ಹೋಗಂಗಿಲ್ಲ, ಡೇಂಜರ್. ಇಲ್ಲಿವರೆಗೂ ಇರ್ಬೋದು ಅಷ್ಟೇ. ಸೊ ಇಲ್ಲಿ ನಿಂತ್ಕೊಂಡು ಶೂಟ್ ಮಾಡೋಣ, ಬನ್ನಿ. ಇಲ್ಲಿಂದ ಮುಗೀತು ಮುಕ್ಕೋಡ್ಲು ಫಾಲ್ಸ್. ಈಗ ನಾವು ನೆಕ್ಸ್ಟ್ ಹೋಗ್ತಿರೋ ಲೊಕೇಶನ್ ಹಾಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ಐ ಥಿಂಕ್ ನಾವು ನೆಕ್ಸ್ಟ್ ಹೋಗ್ತಿರೋ ಲೊಕೇಶನ್ಗೆ ಒಂಚೂರು ಆಫ್ ರೋಡಿಂಗ್ ಮಾಡಬೇಕಾಗುತ್ತೆ. ಬಿಕಾಸ್ ನಮಗೆ ಮೌಂಟೇನ್ಸ್ ಬೇಕಾಗಿದೆ. ಅದಕ್ಕೋಸ್ಕರ ಈಗ ಡ್ರೆಸ್ ಚೇಂಜ್ ಮಾಡಬೇಕು, ಬಟ್ಟೆ ತೊಗೊಬಿಡೋಣ. ನೀವು ನೋಡಿ, ನೀವು ಬಂದರೆ ಮುಕ್ಕೋಡ್ಲು ಬಂದರೆ ಇದೆಲ್ಲ ತಿನ್ಕೊಂಡು ಹೋಗ್ಬೋದು ಆರಾಮಾಗಿ. ಐ ಮೀನ್ ಮ್ಯಾಗಿ ತಿನ್ಬೋದು ಅಷ್ಟೆ. ಮ್ಯಾಗಿ ಮಾತಾಡ್ತಿರ್ತಾರೆ ವಟ. ಕೋಲ್ಡ್ ಕಾಫಿ ಕುಡಿತಾ ಇದ್ದೀವಿ. ಹಾಟ್ ಕಾಫಿ ಕುಡಿಯೋಕ್ಕಾಗಲ್ಲ, ಬಿಟ್ಟು ತುಂಬ ಶೆಕೆ ಇದೆ. ಹೋಯ್ತು, ನಾನು ಅಲ್ಲಿಗೆ ಹೋಯ್ತು. ಮುಗೀತು. ಡ್ರೆಸ್ ಚೇಂಜ್ ಇಸ್ ಡನ್. ಓ ಮೈ ಗಾಡ್, ನೋಡಿ ಬೆಟ್ಟ ಫುಲ್ ಫಾಗ್ ಇದೆ. ನಿಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ನನಗಿಲ್ಲಿ ಕಾಣಿಸ್ತಾ ಇದೆ. ಆಫ್ ರೋಡಿಂಗ್ ಕಾರ್ ಈಗ ಯೂಸ್ ಆಗ್ತಿದೆ. ನನ್ನ ಕಾರು ಬೆಂಗಳೂರಲ್ಲಿದ್ದಾಗ ಅಷ್ಟಕ್ಕಷ್ಟೇ ಆಯ್ತಾ ಯೂಸ್ ಆಗೋದು. ಊರಿಗೆ ಬಂದರೆ ಫುಲ್ ಯೂಸ್ ಆಗುತ್ತೆ, ಫುಲ್. ಗಾಟ್ ಲಯನ್ ನೋಡಿ, ಲಯನ್ ನೋಡಿ, ಟೈಗರ್ ಅಲ್ಲ, ಟೈಗರ್ ನೋಡಿ, ಟೈಗರ್ ಅಲ್ಲಿ ಹೋಗ್ತಾ ಇದೆ. ಕಳ್ಳ ಟೈಗರ್ ಅದು. ಓ, ಈಗ ನೋಡಿ, ಈಗ ಕಾಣಿಸ್ತಿದೆ. ವಾವ್, ಅರೆ ಇಲ್ಲೊಂದು ಎಲ್ಲ ಗಲೀಜು ಮಾಡಾಕ್ತಾರ ನೋಡಿ. ಬಾಟಲ್ಸ್ ಎಲ್ಲ ಎಸ್ದು ಶೀ. ಇದು ಮೌಂಟನ್ನ ಕಾಯ್ತಾ ಇರೋದು, ಇದರದ್ದೇ ಜಾಗ ಇದು. ಓ ಮೈ ಗಾಡ್, ತುಂಬ ಚಳಿ ಇದೆ ಇಲ್ಲಿ. ಇವಾಗ ನನ್ನ ಔಟ್ಫಿಟ್ ಇದು, ಜಸ್ಟ್ ಟಾಪ್ ಅಷ್ಟೇ. ಇಷ್ಟು ಚಳಿಯಲ್ಲಿ ಸ್ಲೀವ್ಲೆಸ್ ಹಾಕೊಂಡಿದ್ದೀನಿ. ಬಟ್ ಮಸ್ತ್ ಇದೆ ಮಾತ್ರ ಲೊಕೇಶನ್. ಅಂದ್ಬಿಟ್ಟು ನಂದು ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ ನೋಡಿ. ಸಿ, ಅಲ್ಲೆಲ್ಲ ಇದು ಕಾಣಿಸ್ತಿದೆ ಮಿಸ್ಟ್. ಸಿ, ಇದೆಲ್ಲ ಮಿಸ್ಟ್.
ಫುಲ್ ಮಳೆ ಸ್ಟಾರ್ಟ್ ಆಯಿತು ಈಗ ನೋಡಿ ಎಷ್ಟು ಜೋರು ಬರ್ತದೆ. ಇಷ್ಟೊತ್ತವರೆಗೂ ಫುಲ್ ಮೋಡ ಮೋಡ ಬರ್ತಾಯಿತ್ತು ಆಯಿತಾ, ಈಗ ಮಳೆ ಸ್ಟಾರ್ಟ್ ಆಯಿತು. ಓ ಮೈ ಗಾಡ್. ಈಗ ನಾವು ರಾಜಸ್ ಸೀಟಿಗೆ ಬಂದಿದ್ದೀವಿ. ಈ ಟೈಮಲ್ಲಿ ಸನ್ಸೆಟ್ ಇಲ್ಲ ಆಯಿತಾ, ನಮಗೆ ಸನ್ಸೆಟ್ ಶಾಟ್ ಬೇಕಿರೋದು. ಚೆಕ್ ಮಾಡುವ, ಒಂದು ಹಾಫ್ ಆನ್ ಅವರ್ ವೆಯ್ಟ್ ಏನೇನು ಬೇಡ ವೆಯ್ಟ್ ಮಾಡೋದು. ಶೂಟ್ ಮಾಡೋಣಲ್ಲ, ಸ್ಟಾರ್ಟ್ ಮಾಡೋಣಲ್ಲ. ಆಯ್ತು, ನಮ್ಮದೆಲ್ಲ ಶೂಟ್ ಮುಗೀತು. ಅಂದರೆ ಇನ್ನೂ ಮುಗ್ದಿಲ್ಲ, ಇವತ್ತು ಡೇ ಒನ್ ಅಷ್ಟೇ. ಇನ್ನು ನಾಳೆ ನಾಳಿದ್ದು ಮೂವಿ ಮಾಡಬೇಕಾಗಬಹುದು. ನಾಳೆ ಏನಾದರೂ ಶೂಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಈಗ ಇನ್ನೇನು ಸಾಯಂಕಾಲ ಆಗ್ತಾ ಬಂತು. ಆ್ಯಂಡ್ ಅಷ್ಟು ಬೆಳಕು ಇರೋಲ್ಲ ಕಾಣಿಸು. ಈಗ ಮಧ್ಯಾಹ್ನ ಏನೂ ತಿಂದಿಲ್ಲ ಆಯಿತು, ಜಸ್ಟ್ ಮ್ಯಾಗಿ ತಿಂದಿದ್ದೆ ಲಾಸ್ಟ್. ಈಗ ತಿಂತಾ ಇದ್ದೀವಿ. ಅದು ಹಾಗೆ ಹಾಟ್ ಚಾಕ್ಲೇಟ್ ಅಷ್ಟು ಇಷ್ಟ ಇಲ್ಲಿ ಬಂದರೆ ತಿನ್ನೋದು. ಓಕೆ, ಈಗ ಹೋಗ್ತಾ ಸಿಗೋಣ ಬನ್ನಿ. ಸೊ ಆಯಿತು, ಹೋಗುವ ಈಗ ಮನೆಗೆ. ಐ ಥಿಂಕ್ ಇವತ್ತಿನ ಶೂಟ್ ಮುಗೀತು ಅಂತ, ಯಾಕೆ ಅಂದರೆ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸನ್ಸೆಟ್ ಆಗುತ್ತೆ ಆ್ಯಂಡ್ ಏನೂ ಶೂಟ್ ಮಾಡೋಕ್ಕಾಗಲ್ಲ. ನಮಗೆ ಇನ್ನೊಂದು 4 ಲೊಕೇಶನ್ ಹೋಗೋದಿದೆ. ಸೊ ಅದನ್ನ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀವಿ. ನಾಳೆ ಕಂಟಿನ್ಯೂ ಮಾಡೋಣ ಆಯಿತಾ. ಈಗ ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನಾನು ನಿಮಗೆ ನಾಳೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಒಂದು 4 ಲೊಕೇಶನ್ಗೆ ಹೋಗಿ ಕವರ್ ಮಾಡಬೇಕು. ಆ್ಯಂಡ್ ಮತ್ತೆ ಅದೇ ಔಟ್ಫಿಟ್ನ ಹಾಕಿದ್ದೀನಿ, ಯಾಕಂದರೆ ಲೊಕೇಶನ್ ಸೇಮ್, ಅಂದರೆ ಬೇರೆ ಲೊಕೇಶನ್ ಬಟ್ ಸೇಮ್ ಔಟ್ಫಿಟ್ನ ಹಾಕಬೇಕಾಗಿದೆ, ಅದಕ್ಕೋಸ್ಕರ. ಹಾಗೆ ಇವತ್ತು ನಾವು ಹೋಗ್ತಾ ಇರೋದು ಇದು ಎಲಿಫೆಂಟ್ ಕ್ಯಾಂಪ್. ಹಾಗೆ ಇನ್ನು ನೆಕ್ಸ್ಟ್ ಹೋಗ್ತಾ ನೋಡಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಯಾ, ಬನ್ನಿ ಹೋಗೋಣ, ಶುರು ಮಾಡೋಣ. ಇವತ್ತೊಂಚೂರು ಜನ ಕಾಣಿಸ್ತಿದ್ದಾರೆ, ಟ್ರಾಫಿಕ್. ನೀವೇನಾದರೂ ನಮ್ಮ ಊರಿಗೆ ಬರೋದ್ರೆ ಏನು ಗೊತ್ತಾ, ಎಲ್ಲರೂ ಕುಶಾಲ್ ನಗರ್ ಆ ಕಡೆ ಎಂಟ್ರಿ ಆಗ್ಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬರಬೇಕು. ಯಾಕಂದರೆ ಇಲ್ಲೆಲ್ಲ ಅಷ್ಟು ಪೆಟ್ರೋಲ್ ಡೀಸೆಲ್ ಸಿಗಲ್ಲ. ಅಂದರೆ ಸಿಗಲ್ಲ ಇನ್ ದಿ ಸೆನ್ಸ್ ಸಿಗುತ್ತೆ, ಬಟ್ ಖಾಲಿ ಆಗೋಗುತ್ತೆ ಬೇಗ. ಬಿಕಾಸ್ ಟೂರಿಸ್ಟ್ ತುಂಬ ಜನ ಇದ್ದಾರೆ ಆ್ಯಂಡ್ ಲೋಕಲ್ಸು ಹೋಗಿ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಬೇಕಲ್ವಾ. ಆ್ಯಂಡ್ ಇಲ್ಲಿರೋ ಲೋಕಲ್ಸ್ಗೂ ಡೀಸೆಲ್ ಪೆಟ್ರೋಲ್ ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಆಚೆಯಿಂದನೇ ನೀವು ಫುಲ್ ಮಾಡ್ಕೊಂಬಂದರೆ ಸೊ ನೀವು ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಇಷ್ಟ. ಇಲ್ಲಿ ಬಂದು ಮತ್ತೆ ಪೆಟ್ರೋಲ್ ಖಾಲಿಯಾಗಿ ಡೀಸೆಲ್ ಖಾಲಿಯಾಗಿ ಎಲ್ಲರೂ ಗಾಡಿ ನಿಲ್ಲಿಸಿ ತಳ್ಕೊಂಡೋಗೋ ಪರಿಸ್ಥಿತಿ ಬಂದರೆ ನಾನು ಜವಾಬ್ದಾರಿ ಅಲ್ಲ. ನಾವು ರೀಚ್ ಆದ್ವಿ ಹಾರಂಗಿ ಟ್ರೀ ಪಾರ್ಕ್ ಆ್ಯಂಡ್ ಎಲಿಫೆಂಟ್ ಕ್ಯಾಂಪ್ಗೆ. ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಅಪ್. ಸೊ ಗೈಸ್, ಈಗ ನಾವು ಕಾವೇರಿ ನಿಸರ್ಗಧಾಮದಲ್ಲಿದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಇದೊಂದು ಬ್ರಿಡ್ಜ್ ಆಯಿತಾ, ಬ್ರಿಡ್ಜ್ನ ದಾಟಿ ಆ ಕಡೆಗೆ ಹೋದರೆ ನಮಗೆ ಏನೇನೋ ನೋಡೋಕ್ಕೆ ಸಿಗುತ್ತೆ. ಬಟ್ ಲೆಟ್ಸ್ ಅದೆಲ್ಲ ಬ್ರಿಡ್ಜ್ ನಿಮ್ಗೇನೋ ಅಂತ ತೋರಿಸ್ತೀನಿ, ಸರ್ಪ್ರೈಸ್. ನಿಮಿಷ ಆಯಿತಾ. ಓಕೆ ದ್ಯಾಟ್ ಅಲ್ಲೊಂದು ಎಷ್ಟು ಚೆನ್ನಾಗಿ ಕೂತಿದೆ ಗೊತ್ತಾ. ಸಿ ಮೈ ಗಾಡ್, ಇನ್ನೂ ಅಲ್ಲೆಲ್ಲ ಓಡಾಡ್ತಿದೆ ಅಲ್ಲಿ. ಬರ್ಡ್ಸ್ ಪಾರ್ಕ್ ಇದೆಯಾ ನೋಡಿ, ಬರ್ಡ್ಸ್ ಪಾರ್ಕಲ್ಲಿ ಐ ಟುಕ್ ದೀಸ್ ಪಿಕ್ಚರ್ಸ್. ಇಲ್ಲೂ ಮುಗೀತು ಬಿಕಾಸ್ ಅವ್ರಿಗೆ ಒಂಚೂರು ಬರ್ಡ್ಸ್ ಆ್ಯಂಡ್ ಆ ಥರ ಲೈಕ್ ಅನಿಮಲ್ಸ್ ಈ ಥರ ಏನೋ ಬೇಕು ಅಂದರು. ಸೊ ಅದೊಂದು ತೊಗೊಂಡೆ. ಆ್ಯಂಡ್ ಈ ವಿಡಿಯೋ ತುಂಬ ಚೆನ್ನಾಗಿದೆ. ಸೊ ಗೈಸ್, ನಮ್ಮ ಒಂದು ನಿಸರ್ಗಧಾಮದಲ್ಲಿ ಶೂಟು ಮುಗೀತು, ಮಳೆ ಶುರು ಆಯಿತು. ಓ ಮೈ ಗಾಡ್, ಶುರು ಆಯಿತು ಮಳೆ. ಫುಲ್ ಮಳೆ.
ಸೊ ಗೈಸ್, ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ಆಯಿತಾ. ನನ್ನ ಕಾಲಿಗೆಲ್ಲ ಜಿಡ್ನೆ ಇರ್ತಿತ್ತು, ಕೆದ್ದು ಫುಲ್ ವೈಟ್ ಆಗ್ಬಿಟ್ಟಿದೆ. ಸಿ ಬ್ಲಡ್. ಸೊ ಟೆಲ್ ಮಿ you're in Coorg without telling you're in a Coorg. ನೋಡಿ ಎಷ್ಟು ಪ್ಲೇಟ್ ಬರ್ತಾನೆ ಇದೆ. ಆಯಿತು, ಇವತ್ತು ನನ್ನ ಇಲ್ಲಿನ ವಿಡಿಯೋ ಮುಗೀತು. ನೋಡ್ತಾ ಇದ್ದೀನಿ, ನನಗೀಗ ಅದೊಂದು ಫೋಬಿಯಾ ಆಗ್ಬಿಡ್ತು. ಎಲ್ಲಿ ನೋಡಿದ್ರು ಅದೇ ಕಾಣಿಸ್ತಿದೆ. ಐ ಹೋಪ್ ಇದೆ ಎಲ್ಲೂ ಹತ್ತಿಲ್ಲ ಅಂತ. ವಾಹ್, 1 ಡ್ರಾಪ್ ಬ್ಲಡ್. 3 ದಿನದಿಂದ ಒಂದೇ ಬಟ್ಟೆಗಳು ಹಾಕಿ ಬೋರ್ ಆಗಿಬಿಟ್ಟಿದೆ. ಇವತ್ತು ಈ ಡ್ರೆಸ್ಸು, ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಅಲ್ಲೊಂದಿದೆ ಟೀ ಎಸ್ಟೇಟ್. ಈಗ ಕಾಫಿದು ಮುಗೀತು ಆಯಿತಾ. ಐ ಹೋಪ್ ಅದು ಚೆನ್ನಾಗಿ ಬಂದಿದೆ ಅಂತ. ನಾನು ಅರ್ಜೆಂಟಲ್ಲೆಲ್ಲ ನಂಗೆ ಬೈದಲ್ಲೇ ಮಾಡಿದ್ದೀನಿ ಅದನ್ನ. ಗೈಸ್, ಈಗ ನಮಗೆ 4 ವೀಲ್ ಡ್ರೈವ್ ಹೋಗ್ಬೇಕಾಗಿದೆ. ಹಾಂ, ಹೋಗ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಫುಲ್ ಕೆಸರಿದೆ ಆಯಿತಾ, ಜಾರುತ್ತೆ ಅದಕ್ಕೆ. ಅಲ್ಲಿ ಯಾವುದೋ ಒಂದು ಗಾಡಿ ಹೋಗಿ ಜಾರಿದೆ ಅಲ್ಲ. ಹೋಗುವ 4H. ಓ ಮೈ ಗಾಡ್, ಸಿಕ್ಕಾಕೊಡ್ತು ಇದು. ಓಕೆ, ಸೊ ಇಲ್ಲಿ ತುಂಬಾ ಸ್ಟಾಪ್ಸ್ ಇದೆ ಆಯಿತಾ. ಎಲ್ಲ ಕಡೆ ಕ್ಯಾಪ್ ಇದೆ, ಅದು ತೊಗೋಬೋದು. ಬಟ್ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ, ಬಿಕಾಸ್ ಇಟ್ ಇಸ್ ಟೀ. ಆ್ಯಂಡ್ ಯಸ್, ದಟ್ಸ್ ಇಟ್. ಈಗ ನಮ್ಮ ಒಂದು ಟೀ ಎಸ್ಟೇಟ್ದು ಶೂಟ್ ಮುಗೀತು. ಈಗ ಹೊರಡುವಂಥ ಸಮಯ. ಇಲ್ಲಿಂದ ಐ ಥಿಂಕ್ ಒಂದೇ ಬಾಕಿ ಇರೋದು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಬೇಕು. ಮಾಡ್ಕೊಂಡು ಎಂಡ್ ಮಾಡೋಣ. ಮುಗೀತು ಸ್ಯಾಮ್ಸಂಗ್ ಶೂಟ್. ಸೊ ಯಾರ್ಯಾರಿಗೆಲ್ಲ ವೈಲ್ಡ್ ಮ್ಯಾಂಗೋಸ್ ಗೊತ್ತಿದೆ, ಲೈಕ್ ಸ್ಮಾಲ್ ಬರ್ತಲ್ಲ, ಮ್ಯಾಂಗೋದಲ್ಲಿ ಯೂಶ್ವಲಿ ಸಾಂಬಾರು ಮತ್ತು ಪಲ್ಯ, ಗ್ರೇವಿ ಆ ಥರ ಮಾಡ್ತಾರಲ್ವ, ಬರಲಿಕ್ಕೆ ದಿಸ್ ಜ್ಯೂಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದರೊಳಗೆ ಜಿಂಜರ್ ಮತ್ತು ಬರ್ಡ್ಸ್ ಐ ಚಿಲ್ಲಿ ಮತ್ತು ಲೆಮನ್, ಇಟ್ಸ್ ನೈಸ್. ಒಂಥರ ಸ್ವೀಟ್, ಟ್ಯಾಂಗಿ, ಹಾಗೆ ಸ್ಪೈಸಿ, ಈ ಥರ ಇಟ್ಸ್ ವೆರಿ ಯಮ್. ಇವತ್ತು ಈ ತಾರಿಲ್ಲ ಹತ್ತಿಲ್ಲ ಅಂದರೆ ನಾನು ಮಾರ್ಬಿಡ್ತೀನಿ. ಮಾಡ್ತೀನಿ ತಾರನ್ನ. ಈಗ ಇಲ್ಲಿ ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಆಯಿತಾ. ಈಗ ಫುಲ್ಲಲ್ಲಿ ಆಫ್ ರೋಡ್ ಹೋಗಬೇಕು. ಸೊ ಲೆಟ್ಸ್ ಸಿ, ಮೇಲೆ ಹತ್ಬೇಕಾಯ್ತಾ. ಅಲ್ಲಿ ವಾಚ್ ಟವರ್ ಅಂತೆ, ಸಿ ಕಾಣುತ್ತಾ ಅಂತ. സൈഡ് സിഗ്നലിനാണ്. ಓ ಸ್ಕಿಟ್ಟಪ್ ಅಲ್ಲ ಇದು. ಓ ತುಂಬ ಚೆಲ್ಲಿದೆ. ಈಗ ನಾನು ಕೆಳಗಡೆ ಇಳಿತಾ ಇದ್ದೀನಿ. ಈ ಕಡೆ ನೋಡ್ರೆ ಫುಲ್ ಈ ಥರ ಇದೆ, ಫುಲ್ ಫಾಗಿ. ಸೋ ಗುಡ್.
ಈಗ ಮುಗೀತಲ್ಲೆಲ್ಲ ವಾಚ್ ಮಾಡಿ ಈಗ ಸ್ಟೀಪಲ್ಲಿ ಬರ್ತಾಯಿದ್ದೀವಿ. ಎಲ್ಲ ಹೀಗಿದೆ. ಅಯ್ಯೋ ನಮ್ಮ ಮೇಲೆ ಬರ್ತಾರೆ ಅವರು. ಸೊ ಗೈಸ್ ಊರಿಂದ ಬಂದೆ ಆ್ಯಂಡ್ ಬಂದಿದ ತಕ್ಷಣ ಈ ಒಂದು PR ಪ್ಯಾಕೇಜಸ್ ನೋಡಿದೆ. ಒಂದು ನಿಮಿಷ ತೋರಿಸಿ. ಇದೆಲ್ಲ ಅದೇ. ಸೊ ನೋಡೋಣ ಏನೇನಿದೆ ಒಳಗಡೆ ಅಂತ. ಐ ಥಿಂಕ್ ಇದನ್ನ ನಾನು ಆರ್ಡರ್ ಮಾಡಿರೋದು, ಬಟ್ ಯಾ ಲೆಟ್ಸ್ ಸಿ. ಸೊ ಇದಿಷ್ಟು ಲೆಟ್ಸ್ ಓಪನ್. ಸೊ ಫೋನ್ ಹೋಲ್ಡರ್ ಇದನ್ನ ಹತ್ರ ಒಂದು ಹಳೇದಿತ್ತು ಆಯಿತಾ. ಸೊ ಅದೇ ಥರ, ಬಟ್ ಇದೊಂದು ಚೂರು ಡಿಫ್ರೆಂಟ್ ಇದೆ. ಯಾಕೆ ಅಂದರೆ ಇದು ನಾವು ಈ ಥರನೂ ಅಂಟಿಸಿ ಹಿಂಗೆ ಹಂಚಿಸಿ ಇಲ್ಲಿಗೆ ಫೋನ್ನ ಫಿಕ್ಸ್ ಮಾಡಿ ವಿಡಿಯೋ ಮಾಡ್ಬೋದು. ಇಲ್ಲಾಂದರೆ ಇದು ಮ್ಯಾಗ್ನೆಟಿಗೆ ಹಿಂಗೆ ಅಂಟುತ್ತೆ, ಹಿಂಗೆ ಅಂಟಿ ಇಲ್ಲಿ ಫೋನ್ ಫಿಕ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ಬೋದು. ಸೊ ಆ ಥರ ಇದು ಇದೆ. ಇದು ಆ್ಯಕ್ಚುಲಿ ಮುಚಾ ಬ್ಯೂಟಿದು. ನನಗೆ ಇದು ಆ್ಯಕ್ಚುಲಿ ಏನಂದರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಟ್ರೈ ಮಾಡಬೇಕು ಅಂತ ಆಸೆ ಇತ್ತು. ಸೊ ಐ ಥಾಟ್ ಅಲ್ಲಿ ಟ್ರೈ ಅಂತ ಹೇಳಿ. ಇದು PR ಅಲ್ಲಿ ಬಂದಿಲ್ಲ, ನಾನೇ ಪರ್ಚೇಸ್ ಮಾಡಿರೋದು ಮೃಣುದು. ಸೊ ಐ ಹೋಪ್ ಶಿ ಸೆನ್ಸ್ ಅ PR ಒನ್ ಡೇ. ಸೊ ಈ ಥರ ಇದೆ. ಥ್ಯಾಂಕ್ ಯು ಅಂತೆಲ್ಲ ಇದೆ. ವಾವ್ ಎಷ್ಟು ಚೆನ್ನಾಗಿದೆ. ಓಕೆ ಇದರಲ್ಲಿ ಗ್ಲಿಟರ್ ಇದೆ. ನೈಸ್. ಓ ಇಟ್ ಸ್ಮೆಲ್ ಸೋ ಸ್ಮೆಲ್ ಇಟ್ಸ್ ನೋಟು ಸ್ಮೆಲ್ ಚೆನ್ನಾಗಿದೆ ಅದರದ್ದು. ಅಲ್ಲ ಮತ್ತು ಇದೆ ಒಂದಿಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ಇದನ್ನ ನಾನು ಸಪ್ರೇಟಾಗಿ ಇನ್ಸ್ಟಾದಲ್ಲಿ ವೀಡಿಯೋ ಮಾಡ್ತೀನಿ. ಸೊ ಯಾಕೆ ಚೆನ್ನಾಗಿರುತ್ತೆ ಅಂತ. ಈಗ ಇಟ್ಸ್ ಫೈನ್. ಓಕೆ ಹೇಳಿ. ಆ್ಯಂಡ್ ಅದ್ರ ಜೊತೆ ಈ ಬಾಕ್ಸ್ ಮೈನ್ ಬಾಟಲ್ ಅಲ್ಲ ನೋಡಿ ಸ್ಟ್ರೈಟ್ ಇದೆ. ಕಾಫಿ ಅವತಾರ್. ಅವತಾರ್ ಅವ್ರದ್ದು ಇದು ಈ ಥರ ಇದೆ. ವಾವ್ ಸೋ ಗುಡ್. ಇದೆಲ್ಲ ಇದಾಗಿದೆ. ವೆನಿಲಾ ಕೋಲ್ಡ್ ಕಾಫಿ, ಕ್ಲಾಸಿಕ್ ಕೋಲ್ಡ್ ಕಾಫಿ. ಲಾಸ್ಟ್ ಪಾರ್ಸೆಲ್ ಓಪನ್ ಮಾಡೋಣ. ಇದು PR ವಿಡಿಯೋ ಮಾಡ್ತಾ ಓಪನ್ ಮಾಡಬೇಕು. ಸೊ ಇದಕ್ಕೆ ತೋರ್ಸೋಕ್ಕಾಗಲ್ಲ, ಇದು ಸರ್ಪ್ರೈಸ್. ವಿಡಿಯೋ ಅಪ್ಲೋಡ್ ಮಾಡಿದಾಗ ವಿಡಿಯೋನ ನೋಡ್ಬೋದು ನೀವು. ವೈಸ್ ಮುಗೀತು. ನಾನು ಒಂದು ಏನೇನು PR ಪ್ಯಾಕೇಜಸ್ ಬಂದಿತ್ತು ಎಲ್ಲ ಓಪನ್ ಮಾಡಿದ್ದೀನಿ. ಬಟ್ ಅದ್ರದ್ದು ಡೀಟೇಲ್ ವಿಡಿಯೋ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಯಾಕಂದರೆ ಅದನ್ನ ಓಪನ್ ಮಾಡಿ ಹಾಕಿ ಆ ಥರ ಎಲ್ಲ ನೋಡಬೇಕು. ಅಂದರೆ ನಿಮಗೆಲ್ಲರಿಗೂ ಅದು ಆ ಡ್ರೆಸ್ ಏನಿದೆ ಆ್ಯಂಡ್ ಆ ಹುಡಾ ಬ್ಯೂಟಿ, ಆ ಪರ್ಫ್ಯೂಮ್ ಹೇಗಿದೆ ಅನ್ನೋದನ್ನೆಲ್ಲ ನಾನು ರಿವ್ಯೂ ಕೊಡಬೇಕು. ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕಾಗುತ್ತೆ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನೀವು ಈ ವಿಡಿಯೋನ ಇಷ್ಟಪಟ್ರಿ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ನಾನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಐ ಲವ್ ಯು ಆಲ್. ಬೈ. ಐ ಹೋಪ್ ನಿಮಗೆ ಕೂರ್ಗ್ ವ್ಲಾಗ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಅದು ಸ್ಯಾಮ್ಸಂಗ್ ವಿಡಿಯೋ ಆದಷ್ಟು ಬೇಗನೆ ಬರುತ್ತೆ. ಅದರ ಲೈವ್ ಡೇಟ್ ಇರೋದು ತುಂಬಾ ಲೇಟ್ ಇದೆ. ಸೊ ಬಟ್ ಇದರಲ್ಲಿ ಒಂದು ಚೂರು ಗ್ಲಿಮ್ಸ್ನ ನೀವು ನೋಡ್ಬೋದು ಅಷ್ಟೇ. ಬಟ್ ಒಟ್ಟಲ್ಲಿ ಸ್ವಲ್ಪ ಕೂರ್ಗ್ನೆಲ್ಲ ತೋರಿಸಿದ್ದೀನಿ. ಆ್ಯಂಡ್ ಅದು ಸಪ್ರೇಟಾಗಿ ಕೂರ್ಗ್ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಎಲ್ಲ ಪ್ಲೇಸ್ನೂ ವಿಸಿಟ್ ಮಾಡ್ತಾ ವೀಡಿಯೋ ಮಾಡ್ತೀನಿ. ಸೊ ಐ ಥಿಂಕ್ ದಟ್ ವಿಲ್ ಬಿ ಗುಡ್ ಅಲ್ಲ. ಸೊ ಆದಷ್ಟು ಬೇಗ ಸಿಗ್ತೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಫ್ಯಾನ್ಸ್ ಮೀಟಪ್ ಮಾಡೋಣ ಅಂತ ಇದ್ದೀನಿ ಆಯಿತಾ. ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಸೊ ನೋಡೋಣ ಯಾವ ಐಡಿಯಾ ವರ್ಕೌಟ್ ಆಗುತ್ತೆ ಅಂತ. ನನಗೆ ಒಂದು ಐಡಿಯಾ ಇದೆ, ಬಟ್ ಲೆಟ್ಸ್ ಸಿ. ನಿಮ್ಮ ಒಂದು ಐಡಿಯಾಸು ಕೇಳೋಣ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ಫ್ಯಾನ್ಸ್ ಮೀಟಪ್ ಯಾವ ಥರ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಸೊ ಅದ್ರ ಪ್ರಕಾರ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.